ಬಂಧುಗಳೇ ನಮಸ್ಕಾರ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ಕೆಲ ಅಧಿಕಾರಿಗಳು ಕೆಲ ಸಿಬ್ಬಂದಿಗಳು ಮಾಡುತ್ತಿರುವ ಅಕ್ರಮ ಭ್ರಷ್ಟಾಚಾರದ ವಿವರಗಳನ್ನು ಎಳೆಯಾಗಿ ನಾನು ಹಾಸನ ಜಿಲ್ಲಾಧಿಕಾರಿಗಳವರಿಗೆ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳವರಿಗೆ ಮತ್ತು ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರವರಿಗೆ ದಾಖಲೆ ಸಮೇತ ದೂರು ಸಲ್ಲಿಸುತ್ತಾ ಬಂದಿರುತ್ತೇನೆ ಬಂಧುಗಳೇ. ಆದರೆ ಏನು ಒಬ್ಬ ಸಾಮಾಜಿಕ ಹೋರಾಟಗಾರ ಸರ್ಕಾರದ ಆಸ್ತಿಯನ್ನು ಸರ್ಕಾರಕ್ಕೆ ಉಳಿಸಲು, ಸರ್ಕಾರದ ಬೊಕ್ಕಸದ ಹಣವನ್ನು ಸರ್ಕಾರಕ್ಕೆ ಉಳಿಸಲು ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಾ ಇದ್ದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಮತ್ತು ಪ್ರಾದೇಶಿಕ ಆಯುಕ್ತರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಮೈಸೂರು ರವರು ಮತ್ತು ಹಾಸನ ಜಿಲ್ಲಾಧಿಕಾರಿಗಳು ಯಾಕೆ ಸರ್ಕಾರದ ಸೇವೆಯನ್ನು ಮಾಡುತ್ತೇವೆ ಅಂತ ಪ್ರಾಮಾಣಿಕವಾಗಿ ನೀವು ಪ್ರಮಾಣ ವಚನ ಸ್ವೀಕರಿಸಿ ಸರ್ಕಾರದ ಸೇವೆಯನ್ನು ಯಾಕೆ ದೇವರ ಕೆಲಸ ಎಂದು ಮಾಡುತ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಈ ಮಾನ್ಯರುಗಳಲ್ಲಿ ಪ್ರಶ್ನೆ ಮಾಡುತ್ತಿದ್ದೇನೆ ಬಂಧುಗಳೇ. ಒಬ್ಬ ಪ್ರಾಮಾಣಿಕ ಹೋರಾಟಗಾರ ಸರ್ಕಾರದ ಆಸ್ತಿಯ ಸರ್ಕಾರಕ್ಕೆ ಉಳಿಸೋಕ್ಕೆ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾಯಿದ್ರು ಕೂಡ ನೀವು ಹೋರಾಟಗಾರರಿಗೆ ಯಾಕೆ ಕೈ ಜೋಡಿಸ್ತಾ ಇಲ್ಲ ನೀವು ಮಾಡಬೇಕು ಸ್ವಾಮಿ. ಏನೋ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳಿದ್ದಾರೋ ಸರ್ಕಾರದ ಆಸ್ತಿ ಸರ್ಕಾರ ಸಂರಕ್ಷಣೆ ಮಾಡಬೇಕು ಅಂತ ಸರ್ಕಾರ ಸುತ್ತೋಲೆ ಇದೆ. ಸುತ್ತೋಲೆ ಏನಕ್ಕೆ ಮಾಡಿದರೆ ಕರ್ನಾಟಕ ಸರ್ಕಾರದಲ್ಲಿ ಸುತ್ತೋಲೆ ಬಂದ್ ಮಾಡಿಬಿಡಿ ಅನ್ನೋತ್ತಿಗೆ ಯಾರು ಬೇಕಾದ್ರೂ ಲೂಟಿ ಹೊಡ್ಕೊಂಡು ಹೋಗಿ ಅಂತ ಮಾಡಿ ಅತ್ತಿಗೆ. ಪ್ರಾಮಾಣಿಕ ಹೋರಾಟಗಾರರು ತಮ್ಮ ಪ್ರಾಣದ ಅಂಗನ್ನು ತೋರದು ಸರ್ಕಾರದ ಆಸ್ತಿ ಸರ್ಕಾರಕ್ಕೆ ಉಳಿಲಿ, ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಅಂತ ನಾವು ಹೋರಾಟ ಮಾಡ್ತಾಯಿದ್ರೆ ನೀವು ಭ್ರಷ್ಟ ಅಧಿಕಾರಿಗಳಿಗೆ ಸಂರಕ್ಷಣೆ ಮಾಡೋಕ್ಕೆ ನೀವು ಕೂತಿದ್ದೀರಾ ಅಂತ ಈ ಸಂದರ್ಭದಲ್ಲಿ ನನಗೆ ಕಾಣಿಸ್ತಾ ಇದೆ ಬಂಧುಗಳೇ. ಯಾಕೆ ಹೋರಾಟ ಮಾಡಬೇಕು ಮತ್ತೆ ಸರ್ಕಾರದಷ್ಟು ಸರ್ಕಾರಕ್ಕೆ ಉಳಿಸಿ ಅಂತವ? ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಆದೇಶ ಮಾಡಬೇಕು ಸರ್ಕಾರದ ಆಸ್ತಿ ಸರ್ಕಾರಕ್ಕೆ ಉಳಿಸಿ, ಸರ್ಕಾರದ ಬೊಕ್ಕಸದ ಹಣವನ್ನು ಸರ್ಕಾರಕ್ಕೆ ಉಳಿಸಿ, ಅಲ್ಲಿ ಪೋಲ್ ಆಯ್ತಾ ಇದ್ರೆ ಇಲ್ಲಿ ಪೋಲ್ ಆಯ್ತಾ ಇದ್ರೆ ನಾವು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಬರೀ ಪುಸ್ತಕದ ಬದನೆಕಾಯಿ ಥರ ನೀವು ಆದೇಶ ಮಾಡ್ಕೊಂಡು ಕೂತಿದ್ದೀರಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಆದೇಶದ ಪ್ರಕಾರನೇ ಕೆಲ ಭ್ರಷ್ಟ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥ ಅಕ್ರಮ ಭ್ರಷ್ಟಾಚಾರದ ಎಳೆಯಾಗಿ ದಾಖಲೆ ಸಮೇತ ನಾನು ಸಲ್ಲಿಸ್ತಾ ಇದ್ದೀನಿ ದೂರ. ಯಾಕೆ ನೀವು ತಪ್ಪಿತಸ್ಥರ ವಿರುದ್ಧ ನಿಗದಿತ ಸಮಯದಲ್ಲಿ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ? ಏನಪ್ಪ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಅಂತಂದರೆ ಪ್ರಾಮಾಣಿಕ ಹೋರಾಟಗಾರರು ಯಾರು ದೂರು ಕೊಡ್ತಾರೆ ಅವ್ರ ವಿರುದ್ಧನೇ ಕಿತಾಪತಿ ಮಾಡಿ ಅವ್ರ ವಿರುದ್ಧನೇ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವರನ್ನ ಹೋರಾಟನ ಹತ್ತಿಕ್ಕಕ್ಕೆ ಅಂತ ಮಾಡ್ತಾ ಇದ್ದೀರಾ ಅಂತ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಕರ್ನಾಟಕ ಸರ್ಕಾರ ಪ್ರಾಮಾಣಿಕ ಹೋರಾಟಗಾರರನ್ನ ಕುಗ್ಗಿಸ್ತಾವ್ರೆ ಅಂತ ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಇವ್ರು ಮಾಡ್ಬೇಕಾದಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ, ಯಾಕೆ ಮಾಡ್ತಾ ಇಲ್ಲ? ಉದಾಹರಣೆಗೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕಂದಾಯ ಇಲಾಖೆಯಲ್ಲಿ ಅನರ್ಹ ಫಲಾನುಭವಿಗಳಿಗೆ ಪಿಂಚಣಿ ಬರೋಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಬಂಧುಗಳೇ. ಹಾಗೆ ಕಾನೂನು ಬಾಹಿರವಾಗಿ ಮಂಜೂರು ಮಾಡಿರ್ತಕ್ಕಂಥ ದಾಖಲಾತಿ ಸಮೇತ ನಾನು ದೂರು ಸಲ್ಲಿಸಿದ್ರೆ ಹಾಸನ ಜಿಲ್ಲಾಧಿಕಾರಿಗಳು ಹಾಸನ ಉಪವಿಭಾಗಾಧಿಕಾರಿ JB ಮಾರುತಿಗೆ ತಕ್ಷಣ ಸಮಗ್ರ ತನಿಖೆ ಮಾಡಿ ವರದಿ ಕೊಡಪ್ಪ ಅಂತ ಅಂದ್ಬಿಟ್ಟು ಏನು 20/5/2025 ಪತ್ರ ಬರೆದಿದ್ದಾರೆ ಬಂಧುಗಳೇ. ಆ ಪತ್ರ ಈ ರೀತಿ ಇದೆ. ಈ ಪತ್ರಕ್ಕೆ JB ಮಾರುತಿ ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರು ಏನೋ ತಿಂಗಳಿಗೆ ಹಾಕಂಗೆ ಕೂತ್ಕೊಂಡವನೇ ಪತ್ರವ ಅಂತ ಅಂದರೆ ಅವ್ರಿಗೆ ಯಾಕೆ ಸಂಬಳ ಕೊಡಬೇಕು ಸರ್ಕಾರದ ವತಿಯಿಂದವ? ಸರ್ಕಾರದ ಆಸ್ತಿಯ ಸರ್ಕಾರಕ್ಕೆ ಸಂರಕ್ಷಣೆ ಮಾಡಬೇಕು ಅನ್ನೋ ಜವಾಬ್ದಾರಿ ಅವ್ರಿಗೈತೆ. ಸರ್ಕಾರದ ಬೊಕ್ಕಸದ ಹಣವನ್ನು ಲೂಟಿ ಹೊಡೆದಿದ್ದಾರೆ, ಅದನ್ನು ಸಂರಕ್ಷಣೆ ಮಾಡಪ್ಪ, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಸರ್ಕಾರದ ಬೊಕ್ಕಸಕ್ಕೆ ವಾಪಸ್ ಪುನಃ ಕಟ್ಸಪ್ಪ ಅಂತ ನಾವು ದೂರು ಕೊಟ್ಟರೆ ಜಿಲ್ಲಾಧಿಕಾರಿಗಳು ಬರೆದ್ರು ಕೂಡ ಒಬ್ಬರು ಅಸಿಸ್ಟೆಂಟ್ ಕಮಿಷನರು ಮೌನ ವಹಿಸ್ತಾರೆ ಅಂತ ಅಂದರೆ ಅದರಲ್ಲಿ ಅವ್ರಿಗೆ ಎಷ್ಟು ಪಾಲೈತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಲ್ವಾ ಬಂಧುಗಳೇ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ AC JB ಮಾರುತಿ 6ನೇ ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಇವತ್ತಾಗಲೇ 10ನೇ ತಿಂಗಳಾದರೂ ಸುಮ್ಮನೆ ಕೂತಿದ್ದಾರೆ ಅಂದರೆ 6ನೇ ತಿಂಗಳಿಂದ ಇಲ್ಲಿ ಗಂಟೆ JB ಮಾರುತಿಗೆ ಸರ್ಕಾರ ಸಂಬಳ ಕೊಟ್ಟಿರೋದನ್ನ ರಿಟರ್ನು ವಾಪಸ್ ಪಡಿಬೇಕು. ಯಾಕೆ ಅಂದರೆ ಅವ್ರದ್ದು ಕರ್ತವ್ಯ ಲೋಪ. ಸರ್ಕಾರದ ಕೆಲಸನೇ ಮಾಡೋಕ್ಕಲ್ಲ ಅಂತ ಆದಮೇಲೆ ಇನ್ನೇನು ಮಾಡೋಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಯೋಚನೆ ಮಾಡಿ ಬಂಧುಗಳೇ.
ಇವರೇನು ಸಾರ್ವಜನಿಕರು ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣನ ಹೆಂಗ್ ಬೇಕಂಗೆ ತಗೊಂಡು ಮಜಾ ಮಾಡಬೇಕು ಅಂತ ತಿಳ್ಕೊಂಬಿಟ್ಟವ್ರೆ ಅಂತ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ನನಗೆ. ಯೋಚನೆ ಮಾಡಿ ಬಂಧುಗಳೇ ನೀವೆಲ್ಲವ, ಯಾಕೆ ಹೋರಾಟ ಮಾಡಬೇಕು? ಮತ್ತೇನು ಮಾಡೋಕ್ಕೆ? ಬ್ರಿಟಿಷ್ನವ್ರ ಕಾಲನೇ ಚೆನ್ನಾಗಿತ್ತಪ್ಪ. ಈಗಿರ್ತಕ್ಕಂಥ ಸರ್ಕಾರ ಏನು ಕೊಟ್ಟು ಕಟ್ಟೆ ಆಗ್ತಾಯಿತ್ತು ಈಗ? ಹಾಂ, ನಾವು ಹೋರಾಟ ಮಾಡ್ತಾ ಇದ್ದೀವಿ, ಸರ್ಕಾರದ ರಸ್ತೆಯ ಸರ್ಕಾರ ಕುಳಿಸ್ರಪ್ಪ ಅಂತವ, ಸರ್ಕಾರದ ಹಣನ ಸರ್ಕಾರ ಕುಳಿಸ್ರಪ್ಪ ಅಂತ ನಾವು ಹೋರಾಟ ಮಾಡ್ತಾ ಇದ್ರೆ ನಮ್ಮ ವಿರುದ್ಧನೇ ಇವರು ಹತ್ತಿಕ್ಕ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಆದಮೇಲೆ ಏನು ಮಾಡಕ್ಕೆ ಬೇಕು? ಜಿಲ್ಲಾಡಳಿತ, ತಾಲೂಕು ಆಡಳಿತ, ಅಸಿಸ್ಟೆಂಟ್ ಕಮಿಷನರ್ ಅಂತ ಯಾಕೆ ಬೇಕು? ಬ್ರಿಟಿಷ್ನವ್ರ ಥರ ಸರ್ಕಾರದಲ್ಲೇ ಕೂತ್ಕೊಂಡು ಒಂದೇ ಹುದ್ದೆನ ಅಲ್ಲೇ ನಿರ್ವಹಿಸಿ, ನೀವೇ ಸರ್ಕಾರಿ ಇಲಾಖೆನೇ ಬೇಡ, ರಾಜಕಾರಣಿಗಳೇ ಮಾಡಿ. ಹಂಗಾರೆ ಕಂದಾಯ ಸಚಿವರಿಗೆ ಒಂದು 50 ಸಲ ಮೇಲ್ ಹಾಕಿದ್ರೆ ಈ ಥರ ಅನ್ಯಾಯ ಆಯ್ತೈತೆ ಚನ್ನರಾಯಪಟ್ಟಣ ತಾಲೂಕಲ್ಲಿ, ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಏನೂ ಮಾಡಿಲ್ಲ. CM ಅವ್ರಿಗೆ ಹಾಕಿದ್ದೀನಿ, ಏನೂ ಮಾಡಿಲ್ಲ. ಏನು ಮಾಡ್ತಾವ್ರೆ ಇವರೆಲ್ಲವ? ಸರ್ಕಾರ ಯಾಕೆ ನಡೆಸ್ತಾವ್ರೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನುಮಾನ ಬರ್ತೈತೆ ಬಂಧುಗಳೇ. ಇವರೆಲ್ಲವ ಏನು ಬ್ರಿಟಿಷ್ನವ್ರ ಆಳ್ವಿಕೆಗಿಂತಲೂ ಇವ್ರದ್ದೇ ಜಾಸ್ತಿ ದೊಡ್ಡ ಇದಾಗ್ಬಿಟ್ಟೈತೆ. ಬ್ರಿಟಿಷ್ನವರೇ ಎಷ್ಟೋ ಉತ್ತಮವಾಗಿದ್ರು. ಯಾಕೆ ಹೋರಾಟ ಮಾಡಬೇಕು ಹೋರಾಟಗಾರರೆಲ್ಲ? ಮತ್ತೆ ಏನು ಇವ್ರಂಗೆ ಏನಾರವ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಪಗಾರ ತಗೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವ? ಯಾವುದೇ ನಿರೀಕ್ಷೆ ಇಲ್ಲದೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂತಂದರೆ ಮಿಲಿಟ್ರಿಲಿ ವೀರ ಯೋಧರು ಹಗಲಿರೋಡು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಪ್ರಾಣ ನಂಗನ್ನು ತೊರೆದು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ದೇಶ ಚೆನ್ನಾಗಿರಲಿ ಅಂತ. ನಮಗೆ ಅಲ್ಲಿಗೆ ಹೋಗಿ ಹೋರಾಟ ಮಾಡೋಕ್ಕೆ ಶಕ್ತಿ ಇಲ್ಲ. ಆದರೆ ನಮ್ಮ ದೇಶದೊಳಗೆ, ನಮ್ಮ ಗ್ರಾಮದೊಳಗೆ ನಡೀತಾ ಇರ್ತಕ್ಕಂಥ ಅನ್ಯಾಯನ ಖಂಡಿಸಿ, ನಮ್ಮ ದೇಶದೊಳಗಿರೋಂಥ ಗ್ರಾಮದೊಳಗೆ ನಡೀತಾ ಇರ್ತಕ್ಕಂಥ ಅಕ್ರಮ ಭ್ರಷ್ಟಾಚಾರನ ಹೋಗಲಾಡಿಸಿ ನಮ್ಮ ದೇಶನ ಸುಭದ್ರ ದೇಶ ಮಾಡೋಣ, ನಮ್ಮ ದೇಶನ ಮುಂದುವರೆದ ದೇಶ ಮಾಡೋಣ ಅಂತ ನಾವು ಹೋರಾಟ ಮಾಡ್ತಾಯಿದ್ರೆ ಇವರು ನಮಗೆ ಬೆಂಬಲ ಸೂಚಿಸ್ತಾ ಇಲ್ಲ. ನಮಗೆ ಬೆಂಬಲ ಕೊಡೋದು ಬೇಡ್ರಪ್ಪ, ನಾನು ದಾಖಲೆ ಸಮೇತ ದೂರು ಕೊಡ್ತೀನಲ್ಲ, ನೀವುಗಳು ಅದ್ರ ಬಗ್ಗೆ ನಿಯಮಾನುಸಾರ ನಿಗದಿತ ಸಮಯದಲ್ಲಿ ತಪ್ಪಿತಸ್ಥರ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡ್ರೆ ಈ ಅಕ್ರಮ ಭ್ರಷ್ಟಾಚಾರ ನಡೆಯಲ್ಲ. ನೀವು ಅವ್ರನ್ನ ಅಕ್ರಮ ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥ ಕೆಲ ಅಧಿಕಾರಿ ಸಿಬ್ಬಂದಿಗಳನ್ನ ಪೋಷಣೆ ಮಾಡ್ದಂಗೆ ಆಯ್ತಾಯ್ತು. ಈಗ ಇನ್ನೇನು ಮಾಡ್ತೈತೆ? ಮತ್ತೆ ಈಗ ಹಾಸನ ಜಿಲ್ಲಾಡಳಿತ ಏನು ಮಾಡ್ತೈತೆ? ಹಾಸನ ಉಪವಿಭಾಗಾಧಿಕಾರಿ JB ಮಾರುತಿ ಏನು ಮಾಡ್ತಾವ್ರೆ? ನಾನು ಕೊಟ್ಟಾಲೆ 1 ವರ್ಷ ಆಯ್ತೈತೆ ಬರ್ತೈತೆ. ಲೂಟಿ ಹೊಡೆದವ್ರೆ, ಅನರ್ಹ ಫಲಾನುಭವಿಗಳಿಗೆಲ್ಲ ಇಲ್ಲಿ ಪಿಂಚಣಿ ಹಣ ಬರೋಂಗೆ ಮಾಡಿಕೊಡ್ತಾವ್ರೆ. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ. ಅವ್ರು ಯಾವಾಗಿಂದ ತಗೊಂಡಿದ್ದಾರೆ ಪಿಂಚಣಿ ಹಣನ, ಅಲ್ಲಿಂದ ಇಲ್ಲಿ ಗಂಟೆ ಬಡ್ಡಿ ಸಮೇತ ಸರ್ಕಾರದ ಬಕ್ಕಸಕ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳಿಂದಲೇ ಕಟ್ಟಿಸಿ ವಾಪಸ್ಸು. ಈ KCSR ನಡತೆ ನಿಯಮಾವಳಿ ಪ್ರಕಾರ, CCA ರೂಲ್ಸ್ ಪ್ರಕಾರ, ಸರ್ಕಾರದ ಆದೇಶದ ಪ್ರಕಾರ ತಪ್ಪಿತಸ್ಥ ಅಧಿಕಾರಿಗಳನ್ನ ಕಡ್ಡಾಯವಾಗಿ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ. ಆಗ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಬ್ಬ ಎಚ್ಚೆತ್ಕೊತಾನೆ. ಅದನ್ನು ಬಿಟ್ಬಿಟ್ಟು ಇವರು ಸುಮ್ಮನೆ ಹೋರಾಟಗಾರರನ್ನೇ ಹತ್ತಕ್ಕ ಕೆಲಸ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ಬಂಧುಗಳೇ. ಆದ್ದರಿಂದ ನಾನು ಈ ಸಂದೇಶನ ಜನತಾ ನ್ಯಾಯಾಲಯದ ಮುಂದೆ ಇಡಬೇಕಾಗಿತ್ತು, ಆದ್ದರಿಂದ ಇಟ್ಟಿದ್ದೀನಿ. ದಯಮಾಡಿ ಸಾರ್ವಜನಿಕರು, ಹೋರಾಟಗಾರರು, ಈ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮಹಾನುಭಾವರು ಮತ್ತು ಈ ಏನು ಕೆಲ ಅಧಿಕಾರಿಗಳಿದ್ದಾರೋ ದಾಖಲೆ ಸಮೇತ ದೂರು ಕೊಟ್ಟರು ಕೂಡ ಕಾನೂನು ರೀತಿ ಕ್ರಮ ಜರುಗಿಸ್ತಾ ಇರೋದನ್ನ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅಂತ ಸಾರ್ವಜನಿಕರು ಕಾಮೆಂಟ್ ಮುಖಾಂತರ ತಮ್ಮ ಸಲಹೆನ ತಿಳಿಸಿದ್ರೆ ಮುಂದಿನ ಹೋರಾಟನ ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡ್ತಾ ನಿಮಗೆಲ್ಲರಿಗೂ ನಮಸ್ಕರಿಸ್ತೇನೆ ಬಂಧುಗಳೇ. ನಮಸ್ಕಾರ.